ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖತರ್ನಾಕ್ ಪೊಲೀಸರಿದ್ದಾರೆ. 6 ತಿಂಗಳಲ್ಲಿ 20ಕ್ಕೂ ಹೆಚ್ಚು ಕೇಸ್ನಲ್ಲಿ ಪೊಲೀಸರೇ ಕಳ್ಳರಾಗಿ ಶಾಮೀಲಾಗಿದ್ದಾರೆ. ಹಾವೇರಿಯಲ್ಲಿ ನಡೆದ ಕಳ್ಳತನಕ್ಕೆ ಕಾನ್ಸ್ಟೇಬಲ್ ಕಿಂಗ್ ಪಿನ್. 90 ಗ್ರಾಂ ಬಂಗಾರ, ಅರ್ಧ ಕೆಜಿ ಬೆಳ್ಳಿ, 5 ಲಕ್ಷ ಕಳ್ಳತನಕ್ಕೆ ಖಾಕಿ ಸಾರಥಿಯಾಗಿದ್ದಾರೆ. ಕಳ್ಳರಿಗೆ ಸ್ಕೆಚ್ ಹಾಕಿ ಕೊಟ್ಟಿದ್ದ ಕಾನ್ಸ್ಟೇಬಲ್ ಸೇರಿ ಈಗ 5 ಬಂಧನ ಆಗಿದೆ. ಕಾನ್ಸ್ಟೇಬಲ್ ಪ್ರದೀಪ್ ನಾಯಕ್, ಮಲ್ಲೇಶಪ್ಪ, ಕಾಂತೇಶ್ ಅರೆಸ್ಟ್ ಆಗಿದ್ದಾರೆ. ಹಳೆ ನಿಡುನೇಗಿಲು ಗ್ರಾಮದಲ್ಲಿ ಮನೆ ಕಟ್ಟೋದಕ್ಕೆ ಹಣ ತಂದಿದ್ದ ಮಲ್ಲನಗೌಡ ಮನೆಯಲ್ಲಿ ಹಣ ಇರೋದನ್ನ ಕಳ್ಳರಿಗೆ ತಿಳಿಸಿದ್ದ ಕಾನ್ಸ್ಟೇಬಲ್. ಮಲ್ಲನಗೌಡ ಮನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಾನ್ಸ್ಟೇಬಲ್ ಕೊಟ್ಟಿದ್ದ. ತೋಟದ ಮನೆಯನ್ನ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಿದ್ದಾರೆ ಖದೀಮರು. ಜನವರಿ 19ರಂದು ಮಲ್ಲನಗೌಡ ಮನೆಯಲ್ಲಿ ನಡೆದಿದ್ದಂತ ಕಳ್ಳತನ ಪ್ರಕರಣ ಇದು. ವಿಜಯ್ ಹಾಗೂ ರಾಘವೇಂದ್ರಗಾಗಿ ಬಲೆ ಬೀಸಿದ್ದಾರೆ ಪೊಲೀಸರು. ಇತ್ತೀಚಿನ ದಿನಗಳಲ್ಲಿ ಪೊಲೀಸರೇ ಕಳ್ಳತನಕ್ಕೆ ಇಳಿತಾ ಇರುವ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಈಗ ಹಾವೇರಿಯಲ್ಲೂ ಕೂಡ 6 ತಿಂಗಳಲ್ಲಿ 20ಕ್ಕೂ ಹೆಚ್ಚು ಕೇಸ್ಗಳಲ್ಲಿ ಪೊಲೀಸರೇ ಕಳ್ಳರಾಗಿದ್ದಾರೆ. 90 ಗ್ರಾಂ ಬಂಗಾರ, ಅರ್ಧ ಕೆಜಿ ಬೆಳ್ಳಿ, 5 ಲಕ್ಷ ಕಳ್ಳತನಕ್ಕೆ ಖಾಕಿ ಸಾರಥಿಯಾಗಿದ್ದಾರೆ. ಡಿಆರ್ ಅಲ್ಲಿ ಕಾನ್ಸ್ಟೇಬಲ್ APC ರಿಸರ್ವ್ ಪೊಲೀಸ್, ಸಿವಿಲ್ ಅಲ್ಲ ರಿಸರ್ವ್ ಪೊಲೀಸು, 2008ನೇ ಬ್ಯಾಚು. ಇನ್ನು ಹಾವೇರಿ ಜಿಲ್ಲೆಯವನೇ. ಸದ್ಯ ಇರೋದು ಅವನು ಜನರಲ್ ಡ್ಯೂಟಿ ಮಾಡ್ತಾ ಇದ್ದ. ಅಲ್ಲಿ ನಮ್ಮಲ್ಲಿ ಗಾರ್ಡ್ ಇರ್ತಾವಲ್ಲ ಎಲ್ಲ ಕಡೆ, ಸೊ ಜನರಲ್ ಡ್ಯೂಟಿ ಮಾಡ್ತಿದ್ದ. ಈ ಹಿಂದೆ ಅವನು ಒಂದು 4 ವರ್ಷ PSI ಹಿರೇಕೆರೂರು ಡ್ರೈವರ್ ಆಗಿ ಕೆಲಸ ಮಾಡಿದ್ದಾನೆ. ಇವನು ಹಿರೇಕೆರೂರು ತಾಲೂಕಿನವನೇ. ಅದು ತನಿಖೆಯಿಂದ ಕಿಂಗ್ ಪಿನ್ ಇವನೇನ ಏನು ಅಂತ ಗೊತ್ತಾಗುತ್ತೆ. ಈಗ ನಾವು ಅವ್ರದ್ದೆಲ್ಲ ಸ್ವಖುಷಿ ಹೇಳಿಕೆಯಲ್ಲಿ ಇವಂದೇ ಅಂತ ಇವರೇ ತೋರಿಸಿದ್ರು ನಮಗೆ ಮನೆ, ಇವರೇ ಕರ್ಕೊಂಡು ನಮ್ಗೆ ಇವರೇ ಬರಕ್ಕೆ ಹೇಳಿದ್ರು, ಇವರೇ ತೋರಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ವೆರಿಫೈ ಮಾಡ್ತೀವಿ ಅದು ಕರೆಕ್ಟಾಗಿ ನೋಡಿ. ಈಗ ಸದ್ಯಕ್ಕೆ ನಮಗೆ ಟೆಕ್ನಿಕಲಿ ಎವಿಡೆನ್ಸ್ ಅಂದರೆ ಮೇಲ್ನೋಟಕ್ಕೆ ನಮ್ಮ ಪ್ರೈಮಾ ಫೇಸಿಯ ಒಂದು ಇನ್ವಾಲ್ವ್ಮೆಂಟ್ ಇದೆ ಅಂತ ಕಂಡು ಬಂದದ್ದಕ್ಕೇನೆ ಅವನಿಗೆ ಕನ್ಫರ್ಮ್ ಮಾಡಿಕೊಂಡು ಅರೆಸ್ಟ್ ಮಾಡಿದ್ರು. ಹಾವೇರಿಯಲ್ಲಿ ನಡೆದ ಕಳ್ಳತನಕ್ಕೆ ಕಾನ್ಸ್ಟೇಬಲ್ ಕಿಂಗ್ ಪಿನ್. 90 ಗ್ರಾಂ ಬಂಗಾರ, ಅರ್ಧ ಕೆಜಿ ಬೆಳ್ಳಿ, 5 ಲಕ್ಷ ಕಳ್ಳತನಕ್ಕೆ ಖಾಕಿ ಸಾರಥಿಯಾಗಿದ್ದಾರೆ. ಕಳ್ಳರಿಗೆ ಸ್ಕೆಚ್ ಹಾಕಿ ಕೊಟ್ಟಿದ್ದ ಕಾನ್ಸ್ಟೇಬಲ್ ಸೇರಿ ಈಗ 5 ಬಂಧನ ಆಗಿದೆ. ಕಾನ್ಸ್ಟೇಬಲ್ ಪ್ರದೀಪ್ ನಾಯಕ್, ಮಲ್ಲೇಶಪ್ಪ, ಕಾಂತೇಶ್ ಅರೆಸ್ಟ್ ಆಗಿದ್ದಾರೆ. ಹಳೆ ನಿಡುನೇಗಿಲು ಗ್ರಾಮದಲ್ಲಿ ಮನೆ ಕಟ್ಟೋದಕ್ಕೆ ಹಣ ತಂದಿದ್ದ ಮಲ್ಲನಗೌಡ ಮನೆಯಲ್ಲಿ ಹಣ ಇರೋದನ್ನ ಕಳ್ಳರಿಗೆ ತಿಳಿಸಿದ್ದ ಕಾನ್ಸ್ಟೇಬಲ್. ಮಲ್ಲನಗೌಡ ಮನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಾನ್ಸ್ಟೇಬಲ್ ಕೊಟ್ಟಿದ್ದ. ತೋಟದ ಮನೆಯನ್ನ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಿದ್ದಾರೆ ಖದೀಮರು. ಜನವರಿ 19ರಂದು ಮಲ್ಲನಗೌಡ ಮನೆಯಲ್ಲಿ ನಡೆದಿದ್ದಂತ ಕಳ್ಳತನ ಪ್ರಕರಣ ಇದು. ವಿಜಯ್ ಹಾಗೂ ರಾಘವೇಂದ್ರಗಾಗಿ ಬಲೆ ಬೀಸಿದ್ದಾರೆ ಪೊಲೀಸರು. ಇತ್ತೀಚಿನ ದಿನಗಳಲ್ಲಿ ಪೊಲೀಸರೇ ಕಳ್ಳತನಕ್ಕೆ ಇಳಿತಾ ಇರುವ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಈಗ ಹಾವೇರಿಯಲ್ಲೂ ಕೂಡ 6 ತಿಂಗಳಲ್ಲಿ 20ಕ್ಕೂ ಹೆಚ್ಚು ಕೇಸ್ಗಳಲ್ಲಿ ಪೊಲೀಸರೇ ಕಳ್ಳರಾಗಿದ್ದಾರೆ. 90 ಗ್ರಾಂ ಬಂಗಾರ, ಅರ್ಧ ಕೆಜಿ ಬೆಳ್ಳಿ, 5 ಲಕ್ಷ ಕಳ್ಳತನಕ್ಕೆ ಖಾಕಿ ಸಾರಥಿಯಾಗಿದ್ದಾರೆ. ಡಿಆರ್ ಅಲ್ಲಿ ಕಾನ್ಸ್ಟೇಬಲ್ APC ರಿಸರ್ವ್ ಪೊಲೀಸ್, ಸಿವಿಲ್ ಅಲ್ಲ ರಿಸರ್ವ್ ಪೊಲೀಸು, 2008ನೇ ಬ್ಯಾಚು. ಇನ್ನು ಹಾವೇರಿ ಜಿಲ್ಲೆಯವನೇ. ಸದ್ಯ ಇರೋದು ಅವನು ಜನರಲ್ ಡ್ಯೂಟಿ ಮಾಡ್ತಾ ಇದ್ದ. ಅಲ್ಲಿ ನಮ್ಮಲ್ಲಿ ಗಾರ್ಡ್ ಇರ್ತಾವಲ್ಲ ಎಲ್ಲ ಕಡೆ, ಸೊ ಜನರಲ್ ಡ್ಯೂಟಿ ಮಾಡ್ತಿದ್ದ. ಈ ಹಿಂದೆ ಅವನು ಒಂದು 4 ವರ್ಷ PSI ಹಿರೇಕೆರೂರು ಡ್ರೈವರ್ ಆಗಿ ಕೆಲಸ ಮಾಡಿದ್ದಾನೆ. ಇವನು ಹಿರೇಕೆರೂರು ತಾಲೂಕಿನವನೇ. ಅದು ತನಿಖೆಯಿಂದ ಕಿಂಗ್ ಪಿನ್ ಇವನೇನ ಏನು ಅಂತ ಗೊತ್ತಾಗುತ್ತೆ. ಈಗ ನಾವು ಅವ್ರದ್ದೆಲ್ಲ ಸ್ವಖುಷಿ ಹೇಳಿಕೆಯಲ್ಲಿ ಇವಂದೇ ಅಂತ ಇವರೇ ತೋರಿಸಿದ್ರು ನಮಗೆ ಮನೆ, ಇವರೇ ಕರ್ಕೊಂಡು ನಮ್ಗೆ ಇವರೇ ಬರಕ್ಕೆ ಹೇಳಿದ್ರು, ಇವರೇ ತೋರಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ವೆರಿಫೈ ಮಾಡ್ತೀವಿ ಅದು ಕರೆಕ್ಟಾಗಿ ನೋಡಿ. ಈಗ ಸದ್ಯಕ್ಕೆ ನಮಗೆ ಟೆಕ್ನಿಕಲಿ ಎವಿಡೆನ್ಸ್ ಅಂದರೆ ಮೇಲ್ನೋಟಕ್ಕೆ ನಮ್ಮ ಪ್ರೈಮಾ ಫೇಸಿಯ ಒಂದು ಇನ್ವಾಲ್ವ್ಮೆಂಟ್ ಇದೆ ಅಂತ ಕಂಡು ಬಂದದ್ದಕ್ಕೇನೆ ಅವನಿಗೆ ಕನ್ಫರ್ಮ್ ಮಾಡಿಕೊಂಡು ಅರೆಸ್ಟ್ ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.